Heartfelt greetings to all viewers from YouTube Mama Hulikal. Today's special presentation is about the release of the Shatpadi Ramayan, a literary work composed by the late Kadba Doraswamy Iyengar. This magnificent work, based on Valmiki Ramayan and written in the classical Nadugannada Shatpadi style, was ceremonially released at Yatiraja Mantapa in Malleswaram. The release function was held in the divine presence of Sri Narayana Ramanujjiyar of Yadugiri Yatiraja Matha and was attended by many distinguished guests, scholars, and devotees. The publication of this great work was undertaken by Mrs. Revthi Sampath, daughter-in-law of Kadba Doraswamy Iyengar, and was successfully completed under the guidance of Acharya Yuva Sri Vatsa Swami. This sacred effort to preserve and promote the Sanatan Dharma tradition reflects the dedication and hard work of many noble personalities. Scholars Dr.N. Narsinghan and Sri Watson highlighted the unique literary features of the book, the beauty of Nadugannada, and the spiritual significance of the Ramayan. Vedic scholar Sri Narayana Iyengar and several other eminent personalities also participated in the event. It has now been 2 months since the release of this book. Mrs. Rohini, daughter-in-law of Kortagere Seshadri Iyengar, who resides in Hyderabad, has rendered portions of this work in the form of Gamka singing and kindly sent the recording to us. We are pleased to present it to you today. ಶ್ರೀ ಗುರುಭ್ಯೋ ನಮಃ. ಶ್ರೀಮತಿ ರಾಮಾನುಜಾಯ ನಮಃ. ಗ್ರಂಥ ಕರ್ನಾಟಕ ವಾಲ್ಮೀಕಿ ರಾಮಾಯಣ. ಕಾಂಡ ಸುಂದರಕಾಂಡ. ಸಂಪುಟ 5. ಗ್ರಂಥಕರ್ತರು ಸಾಹಿತ್ಯ ರತ್ನ ಕಡಬ ದೊರೆಸ್ವಾಮಿ ಅಯ್ಯಂಗಾರ್. ಪ್ರಕಟಣೆ ಶ್ರೀಮತಿ ಪ್ರಭಾಮಣಿ ಶ್ರೀವತ್ಸನ್. ಪ್ರಕಾಶಕರು ಶ್ರೀಮತಿ ರೇವತಿ ಸಂಪತ್. ಗಮಕ ಪ್ರವಚನ ಶ್ರೀಮತಿ ರೋಹಿಣಿ ಆನಂದ್. ಸರಣಿ 2. ವೀಕ್ಷಕರಿಗೆ ಯೂಟ್ಯೂಬ್ ಮಾಮಾ ಹುಲಿಕಲ್ ಅವರ ಅನಂತ ವಂದನೆಗಳು. ಇಂದಿನ ವಿಶೇಷ ಕಾರ್ಯಕ್ರಮವೆಂದರೆ ದಿವಂಗತ ಕಡಬ ದೊರೆಸ್ವಾಮಿ ಅಯ್ಯಂಗಾರ್ ಅವರು ರಚಿಸಿರುವ ಷಟ್ಪದಿ ರಾಮಾಯಣ ಗ್ರಂಥದ ಲೋಕಾರ್ಪಣೆ ಸಮಾರಂಭ. ನಡುಗನ್ನಡದ ಷಟ್ಪದಿ ಶೈಲಿಯಲ್ಲಿ ವಾಲ್ಮೀಕಿ ರಾಮಾಯಣವನ್ನು ಅದ್ಭುತವಾಗಿ ರಚಿಸಿರುವ ಈ ಮಹಾಗ್ರಂಥವನ್ನು ಮಲ್ಲೇಶ್ವರದ ಯತಿರಾಜ ಮಂಟಪದಲ್ಲಿ ಭಕ್ತಿಭಾವದಿಂದ ಬಿಡುಗಡೆ ಮಾಡಲಾಯಿತು. ಯದಗಿರಿ ಯತಿರಾಜ ಮಠದ ಶ್ರೀ ನಾರಾಯಣ ರಾಮಾನುಜಜ್ಜಿಯರ್ ಅವರ ಸಾನ್ನಿಧ್ಯದಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ಅನೇಕ ಗಣ್ಯರು, ವಿದ್ವಾಂಸರು ಹಾಗೂ ಸಾಹಿತ್ಯಾಸಕ್ತರು ಭಾಗವಹಿಸಿದ್ದರು. ಈ ಗ್ರಂಥವನ್ನು ಕಡಬ ದೊರೆಸ್ವಾಮಿ ಅಯ್ಯಂಗಾರ್ ಅವರ ಸೊಸೆ ಶ್ರೀಮತಿ ರೇವತಿ ಸಂಪತ್ ಅವರು ಪ್ರಕಟಿಸುವ ಸಂಕಲ್ಪ ಕೈಗೊಂಡು ಆಚಾರ್ಯರಿವೆ ಶ್ರೀವತ್ಸ ಸ್ವಾಮಿಗಳ ಮಾರ್ಗದರ್ಶನದಲ್ಲಿ ಯಶಸ್ವಿಯಾಗಿ ನೆರವೇರಿಸಿದರು. ಸನಾತನ ಧರ್ಮದ ಪರಂಪರೆಯನ್ನು ಉಳಿಸಿ ಬೆಳೆಸುವ ಈ ಪವಿತ್ರ ಕಾರ್ಯದಲ್ಲಿ ಅನೇಕ ಮಹನೀಯರ ಶ್ರಮ ಅಡಕವಾಗಿದೆ. ವಿದ್ವಾಂಸರಾದ ಡಾ. ಎನ್. ನರಸಿಂಹನ್ ಹಾಗೂ ಶ್ರೀವತ್ಸನ್ ಅವರು ಗ್ರಂಥದ ವೈಶಿಷ್ಟ್ಯ, ನಡುಗನ್ನಡದ ಸೊಗಸು ಹಾಗೂ ರಾಮಾಯಣದ ಆಧ್ಯಾತ್ಮಿಕ ಮಹತ್ವವನ್ನು ವಿವರಿಸಿದರು. ವೇದ ವಿದ್ವಾನ್ ನಾರಾಯಣ ಅಯ್ಯಂಗಾರ್ ಸೇರಿದಂತೆ ಅನೇಕ ಗಣ್ಯರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಈ ಗ್ರಂಥ ಬಿಡುಗಡೆಯಾಗಿ 2 ತಿಂಗಳುಗಳಾಗಿದ್ದು, ಕೊರಟಗೆರೆ ಶೇಷಾದ್ರಿ ಅಯ್ಯಂಗಾರ್ ಅವರ ಸೊಸೆ ಶ್ರೀಮತಿ ರೋಹಿಣಿ ಅವರು ಹೈದರಾಬಾದ್ನಿಂದ ಈ ಕೃತಿಯ ಕೆಲವು ಭಾಗಗಳನ್ನು ಗಮಕ ರೂಪದಲ್ಲಿ ಹಾಡಿ ನಮಗೆ ಕಳುಹಿಸಿಕೊಟ್ಟಿದ್ದಾರೆ. ಆ ಅಮೂಲ್ಯ ಗಾಯನವನ್ನು ಇಂದು ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ. ಈ ಮಹತ್ತರವಾದ ಶ್ರೀವೈಷ್ಣವ ಸಂಪ್ರದಾಯದ ಕಾರ್ಯಕ್ರಮದ ಮಹಿಮೆ ಎಲ್ಲರಿಗೂ ತಿಳಿಯಲಿ, ಎಲ್ಲರೂ ಕೇಳಿ ಆನಂದಿಸಲಿ ಎಂಬ ಉದ್ದೇಶದಿಂದ ಈ ವಿಡಿಯೋವನ್ನು ಹಂಚಿಕೊಳ್ಳುತ್ತಿದ್ದೇವೆ. ನೀವೆಲ್ಲರೂ ಈ ಗಾಯನವನ್ನು ನೋಡಿ, ಕೇಳಿ, ಆನಂದಿಸಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಯೂಟ್ಯೂಬ್ ಮಾಮಾ ಹುಲಿಕಲ್ ಅವರಿಂದ ಹೃತ್ಪೂರ್ವಕ ವಂದನೆಗಳು. ಯತಿರಾಜ ಮಠದ ಶ್ರೀ ರಾಮಾನುಜಜ್ಜಿಯರ್ ಅವರ ಪಾದಾರವಿಂದಗಳಿಗೆ ನಮಸ್ಕರಿಸುತ್ತಾ ಬನ್ನಿ ಶ್ರೀಮತಿ ರೋಹಿಣಿ ಅವರ ಸುಂದರ ಗಮಕ ಗಾಯನವನ್ನು ಕೇಳಿ ಆನಂದಿಸೋಣ. ಗುರುಭ್ಯೋ ನಮಃ. ಶ್ರೀಮತಿ ರಾಮಾನುಜಾಯ ನಮಃ. ಅಭಿನವ ವಾಲ್ಮೀಕಿ ಎಂದು ಪ್ರಶಸ್ತಿ ಪಡೆದಿದ್ದ ಶ್ರೀಯುತ ದಿವಂಗತ ಕಡಬ ದೊರೆಸ್ವಾಮಿ ಅಯ್ಯಂಗಾರ್ ಅವರು ಸಂಪೂರ್ಣ ರಾಮಾಯಣವನ್ನು ಸುಂದರವಾದ ಗಮಕ ಶೈಲಿಯಲ್ಲಿ ಹಾಡಲು ಅನುಕೂಲವಾಗಿ ರಚಿಸಿರುತ್ತಾರೆ. ಅಷ್ಟೇ ಬಹುಚಂದವಾಗಿ ಅವರ ಸೊಸೆ ಶ್ರೀಮತಿ ರೇವತಿ ಸಂಪತ್ ಅವರು ಶ್ರೀ ಉಭಯ ವೇದ ಶ್ರೀವತ್ಸನ್ ಹಾಗೂ ಶ್ರೀಮತಿ ಪ್ರಭಾಮಣಿ ದಂಪತಿಗಳ ಪರಿಪೂರ್ಣ ಬೆಂಬಲದಿಂದ
4/4/2026 ಶ್ರೀ ಯದುಗಿರಿ ಯತಿರಾಜ ಮಠದ ಶ್ರೀ ಯದುಗಿರಿ ಯತಿರಾಜ ನಾರಾಯಣ ರಾಮಾನುಜ ಜಿಎಸ್ ಸ್ವಾಮಿಗಳ ಸಮಕ್ಷಮದಲ್ಲಿ ಮೊದಲ ಪ್ರಕಾಶನವನ್ನು ಕರ್ನಾಟಕ ವಾಲ್ಮೀಕಿ ರಾಮಾಯಣ ಎಂಬ ಶೀರ್ಷಿಕೆಯಲ್ಲಿ ಉದ್ಘಾಟನೆ ಮಾಡಿರುತ್ತಾರೆ. ದಿವಂಗತ ಕೆ.ಟಿ. ಶೇಷಾದ್ರಿ ಅಯ್ಯಂಗಾರ್ ಅವರ ಹಿರಿಯ ಸೊಸೆಯಾದ ನ್ಯೂ ನಲ್ಲಕುಂಟ ಹೈದರಾಬಾದ್ ನಿವಾಸಿ ರೋಹಿಣಿ ಆನಂದ್ ಎಂಬ ನಾನು ಕಾಂಡಗಳಲ್ಲಿಯೇ ಅತಿ ಸುಂದರ ಎನಿಸುವ ಅವರ ಸುಂದರ ಕಾಂಡದ ಕೆಲವು ಆಯ್ದ ಪದ್ಯಗಳನ್ನು ಕಾವ್ಯವಾಚನ ಶೈಲಿಯಲ್ಲಿ ಹಾಡಲು ಪ್ರಯತ್ನ ಮಾಡಿರುತ್ತೇನೆ. ಶ್ರೀ ಗುರುಭ್ಯೋ ನಮಃ. ಶ್ರೀಮತೆ ರಾಮಾನುಜಾಯ ನಮಃ. ಗ್ರಂಥ ಕರ್ನಾಟಕ ವಾಲ್ಮೀಕಿ ರಾಮಾಯಣ, ಕಾಂಡ ಸುಂದರಕಾಂಡ, ಸಂಪುಟ 5, ಸರಣಿ 3. ಗ್ರಂಥಕರ್ತರು ಸಾಹಿತ್ಯ ರತ್ನ ಕಡಬ ದೊರೆಸ್ವಾಮಿ ಅಯ್ಯಂಗಾರ್. ಪ್ರಕಟಣೆ ಶ್ರೀಮತಿ ಪ್ರಭಾಮಣಿ ಶ್ರೀವತ್ಸನ್. ಪ್ರಕಾಶಕರು ಶ್ರೀಮತಿ ರೇವತಿ ಸಂಪತ್. ಗಮಕ ಪ್ರವಚನ ಶ್ರೀಮತಿ ರೋಹಿಣಿ ಆನಂದ್. ಸರಣಿಯ ಸಾಲು 201ರಿಂದ 250 ಸಾಲುಗಳು. ಕಪಿಸಿಂಹ ವಾನರೇಶ್ವರನು ರಾಘವನ ಕಾರ್ಯವನು ಕೈಗೊಂಡು ನವಕಡರಿ ಸಾಗುವನು. ಐಕ್ಷ್ವಾಕರುಪಕಾರ ಎನಗಾಯ್ತು ಪೂರ್ವದಲ್ಲಿ, ಪೂಜ್ಯರಾಗಿ ಹರುಮೇ ಪೂಜನೀಯರು ನಿನಗೆ. ನಮ್ಮೀರ್ವರ ಸತ್ಕಾರ್ಯ ಸಚಿವ ನೀನಲ್ತೆ, ನಮಗಾದ ಕರ್ತವ್ಯ ಎಸಗಿದಿರೆ ಸಜ್ಜನರು ಮುಳಿಯುವರು. ಮೇಲೇಳು ಜಡದಿಂದ ನಮಗಿವನು ವರಾತಿಥಿ, ಮುಂಬರಿದು ಸಾಗಲಿ ನಿನ್ನೊಳಿಸಿ ವಿಶ್ರಮಿಸಿ. ರಾಘವನ ಕಾರುಣ್ಯ ಜಾನಕಿಯ ಕಡು ಕಷ್ಟ, ಮೇಲ್ಕಪಿಯ ಸಾಹಸವ ತರಿಸಂದು. ಮೇಲೇಳು ಮೈನಾಕದ ಕೇಳಿಯ ಕಡಲ ತಡದಿಂದ ಪೋಕನೆತ್ತನು ತರುಲ ತಾನ್ವಿತನು. ಎದ್ದೊಡನೆ ಜಲರಾಶಿ ಕವಲಾಯ್ತು ನೀರ್ಮುಗಿಲ, ಪೊಡೆಯೊಡೆದೊಗೆ ಬಸಹ ದ್ಯುತಿ ದಿವಾಕರನಂತೆ. ಸಾಗರನ ನಿಯಮವನು ಮನದಂದು ನೀರ್ಮಿಂದ, ನಗರವನು ಕಿನ್ನರೋರಗ ಸಂಕುನಾಂದಿತನು. ಪುಟವೇಟ್ಟ ಹೇಮಮಯ ಶಿಖರಗಳ ನಭದತ್ತ, ವಾಚಿದನು ಬಾಲರವಿ ಮೂಡಿ ಬಂದದೊಳು. ಗಗನ ಮೆಸೆದುದು ಹೊನ್ನಿನ ಆಯುಧದ ಹೊಗರಿನಲ್ಲಿ, ಸ್ವರ್ಣಮಯ ಶಿಖರಗಳು ನಿಜ ಕಾಂತಿ ಬೆಳಗುತ್ತೀರೆ. ಗಿರಿವರನು ತೊಳಗಿದನು ರವಿಶತರುದಿಸಿದಂತೆ, ಸಾಗರದ ಮಧ್ಯದಿಂದ
ಬೋಂಕನೆತ್ತ ಛಲವನು ಇಡರೆಂದು ತರಿಸಂದು ಮಹಾಕಪಿಯುರದಿಂದ ಗೊದ್ದಿದನು ಮೇಘವನು ಮಾರುತ ಪುರುಳಿ ಪಂತೆ ತಾಡನಕ್ಕೆ ಬಸವಳಿದು ಮೈನಾಕಗಿರಿವರನು ಕಪಿವೇಗ ಮೆಚ್ಚಿದನು ಹರುಷರ್ಮಿಗೆ ಗರ್ಜಿಸುದ ವ್ಯೋಮಗತ ವೀರನ ಹನುಮನನು ಮನ ಮೆಚ್ಚಿ ಮಾನವನ ರೂಪಾಂತು ನಿಜ ಶಿಖರದೊಳ್ಳೆಲಸಿ ಮೈನಾಕ ನಿಂತೆಂದ ವಾನರೋತ್ತಮನೆ 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 ನೀ ಎಸಗಿರುವ ದುಷ್ಕರದ ಕಾರ್ಯವನು ವಿಶ್ರಮಿಸ ನೆಲಸೆನ್ನ ಶಿಖರದೊಳು ಸುಖವಾಗಿ ಸಾಗರನು ರಘುಕುಲದರ ಸಿಂಧೇಳ್ಗೆ ಪಡೆದು ಉಪಕೃತವನು ಹೊರಟಿರುವೆ ನೀ ರಾಮಹಿತ ಕಾರ್ಯಾರ್ಥಮಾಗಿ ನೆರವಿಂದ ಮಾರ್ಗರವು ನೀಡುವುದು ಸನಾತನ ಧರ್ಮವೈ ಸಾಗರನು ಸತ್ಕಾರವೆಸಗುವನು ನಿನಗಿಂದು ನಿನಗಾಗಿ ಎನ್ನ ನಟ್ಟಿಹನು ಬೇಡಿ ಯೋಜನ ಶತಪಥದ ಪಯಣ ಕಣುವಾಗಿಹನು ಹನುಮಂತ ನಿನ್ನ ತಪ್ಪರೊಳು ವಿಶ್ರಮಿಸಿ ಮುಂದೆ ಸಾಗುವುದು ನೀನೆಂದು ಇತ್ತಿಹನು ಆಣತಿಯ ಕಪಿವರನೆ ಎನ್ನ ಶಿಖರವನೇರೋ ವಿಶ್ರಮಿಸೋ ಘಮಘಮಿಪ ರುಚಿಕರದ ಕಂದಮೂಲಾದಿಗಳ ತಣಿಯುಂಡು ನಾಡೆ ಸಾಗುವುದೊಳಿತು ನೀ ನನಗೆ ನೆಂಟನೈ ಮೂಲೋಕದ ಕಡೆಯ ಗುಣಶಾಲಿ ವೇಗದೊಳು ಪೆಸರಾಂತ ಕಪಿಮುಖ್ಯ ನೀನಲ್ದೆ ಮಾರುತಿಯೇ ಅತಿಥಿ ಸಾಮಾನ್ಯ ನೀನಾದಡೆಯು ಪೂಜನೀಯನು ತಾನೇ ಪವಮಾನ ಸುತ ನೀನು ನಿನಗಾರು ಸರಿ ನಿಜ ಜನಕಂಗೊಪ್ಪಾದ ಸುತ ನೀನು ವೇಗದೋಳು ಧರ್ಮಾತ್ಮ ನಿನಗಿತ್ತ ಸತ್ಕಾರ ಸಲ್ಲುವುದು ನಮ್ಮ ಸಮೀರಣಂಗೆ ಸತ್ಕಾರ ಸಲ್ಲುವುದು ನಮ್ಮ ಸಮೀ